ಇವಾಗ ಬೆಂಗಳೂರಲ್ಲಿ ಒಂದು ಘಟನೆ ನಡೆದಿದೆ. ಹೇಳಿ ಮೇಡಮ್. ಹಸು ಮೇಲೆ ರೇಪ್ ಮಾಡಿದ್ದಾರೆ. ಹಾ ಮೇಡಮ್. So, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಸು ಬಗ್ಗೆ ರೇಪ್ ಮಾಡೋದು ಮೇಡಮ್, ತುಂಬಾ ಇದು ಅನ್ಯಾಯ. ಹೌದಾ ರೀ? ಹೌದು. ಮಾಡಬಾರದು, ಮಾತು ತಪ್ಪದು. ಏನ್ ಮಾಡ್ಬೇಕು ಆ ವ್ಯಕ್ತಿನ? ಆ ವ್ಯಕ್ತಿಗೆ ಮೇಡಮ್ ಅದು ಶಿಕ್ಷೆ ಕೊಡ್ಬೇಕು ಮೇಡಮ್. ಯಾವ ತರ ಶಿಕ್ಷೆ ಕೊಡ್ಬೇಕು ಸರ್? ಈಗ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇತ್ತು, ಹೌದು. ಈಗ ಹಸುಗಳನ್ನು ಬಿಡ್ತಾ ಇಲ್ಲ ಮೇಡಮ್. ಈಗ ಆದಿ ನಾತ್ ಗೊತ್ತಾರ್ರಿ, ಆ ಸಿಸ್ಟಮ್ ಮಾಡ್ಬೇಕ್ರಿ ನಮ್ಮ ಕರ್ನಾಟಕ. ಕಾಂಗ್ರೆಸ್ ಗವರ್ಮೆಂಟ್ ಮಾಡುತ್ತೆ ಅನ್ಸುತ್ತೆ. ಮಾಡಲ್ಲ ಮೇಡಮ್, ಮಾಡಲ್ಲ, ಖಂಡಿತ ಮಾಡಲ್ಲ. ನಿಜವಾಗಲೂ ಇಲ್ಲಿ ಬಿಜೆಪಿ ಸರ್ಕಾರ ಆಗ್ಬೇಕು, ಬಿಜೆಪಿ ಅವರು ಮಾಡ್ಬೋದು ಮೇಡಮ್. ಸರ್, ಇವಾಗ ಹಸುವಿನ ಮೇಲೆ ಮಾಡಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಯಾವ ತರ ರಕ್ಷಣೆ ಕೊಡುತ್ತೆ ಮೇಡಮ್? ಇವ್ರು ಕಾಂಗ್ರೆಸ್ದವರು ಯಾವ ರಕ್ಷಣೆ ಕೊಡೋದು ಮೇಡಮ್, ಯಾವ ರಕ್ಷಣೆ ಕೊಡಲ್ಲ. ಬೆಟ್ರೆ ಬಿಜೆಪಿ ಅವರು ರಕ್ಷಣೆ ಕೊಡ್ತಾರೆ ಮೇಡಮ್. ಅವ್ರಿಗೆ ಏನಾದ್ರು ಒಂದು ಸರ್ಕಾರದಿಂದ ಒಂದು ಒಳ್ಳೆ ಆದಂತ ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಯಾಕಂದ್ರೆ ಇದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೇ ರೀತಿ ಸಹಜವಾಗಿ ಬಿಟ್ಕೋತ ಹೋದ್ರೆ ಎಲ್ಲ ಒಂದು ಹೆಣ್ಣು ಮಕ್ಕಳು ರಸ್ತಾದಲ್ಲಿ ಅಡ್ಡಾಡೋದು ತುಂಬಾ ಗಂಭೀರವನ್ನು ಕಂಡು ಕಾಣ್ತಾ ಇದೆ. ಯಾಕಪ್ಪ ಅಂದ್ರ ಈ ಸದ್ದಿನಲ್ಲೇ ಮಟ್ಟದಲ್ಲೇ ತಿದ್ದಿಕೊಂಡು ಸರ್ಕಾರ ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಎಲ್ಲರೂ ಒಗ್ಗೂಟಿ ಅವ್ರಿಗೇನು ಮುಂದೆ ಈ ತರ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ಏನಂತ ಇಷ್ಟೇ. ಸರ್, ಇತ್ತೀಚೆಗೆ ಹೆಣ್ಮಕ್ಳು ಒಬ್ಬಂಟಿಯಾಗಿ ಓಡಾಡಕ್ ಆಗ್ತಾ ಇಲ್ಲ. ಈಗ ಹಸು ಪ್ರಾಣಿಗಳನ್ನು ಬಿಡ್ತಾ ಇಲ್ಲ ಸರ್, ಇಷ್ಟು ವಿಕೃತಿ ಮೆರಿತಾ ಇದ್ದಾರೆ. ಇಲ್ಲ ಮೇಡಮ್, ಹೆಣ್ಮಕ್ಳು ಅಂದ್ರೆ ಒಂದ್ ಗಂಡು ಒಂದು ಹೆಣ್ಣು ಜೀವ ಎಲ್ಲರೂ ಅಡ್ಡಾಡ್ಬೇಕಾಗತ್ತೆ. ಆದ್ರೆ ಅಂತ ದುಷ್ಟ ಜನ ಆಗಿದ್ದಾರೆ, ಏನು ಮಾಡಕ್ ಆಗಲ್ಲ. ಅವ್ರಿಗೆ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ರಮ ತಗೋಬೇಕಂತ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ. ಯಾವ ತರ ಕ್ರಮ ತಗೋಬೇಕು ಸರ್? ಇವಾಗ ಫಾರಿನ್ ಕಂಟ್ರಿಗಳಲ್ಲೆಲ್ಲ ರೇಪ್ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಹೊಡೆದಾಕ್ತಾರೆ, ಆದ್ರೆ ನಮ್ ದೇಶದಲ್ಲಿ ಜೈಲಲ್ಲಿ ಇಟ್ಕೊಂಡು ಸಾಕ್ತಾರೆ. ಇಲ್ಲ ಮೇಡಮ್, ಅದೇ ದೊಡ್ಡ ತಪ್ಪು ನಮ್ದು. ಯಾಕಂದ್ರೆ ನಮ್ ಸರ್ಕಾರದಲ್ಲಿ ಹೆಂಗ ಆಗತ್ತದಂದ್ರೆ ಅವ್ರಿಗೆ ಸಲಹೆ ಕೊಟ್ಟಂಗ ಆಗ್ಬಿಟ್ಟೈತಿ. ಅದಕ್ಕಾಗಿ ಈ ತರ ಮಾಡ್ತಾ ಇರೋದು ಎಲ್ಲ ಜನರು. ತಪ್ಪು ಮಾಡಿದವ್ರಿಗೆ ಅವ್ರಿಗೆ ಸೂಟ್ ಔಟ್ ಮಾಡಿದ್ರೆ ಬರಬರಿ ಇರುತ್ತೆ. ಜನ ಕಡ್ದು ತಿಂತಾರಲ್ಲ, ಆತರ ಅವನ್ನ ಕಡ್ದಾಕ್ಬೇಕಷ್ಟೇ. ಅಲ್ಲ, ಈ ಸರ್ಕಾರ ತಲೆ ಕೆಡ್ಸ್ಕೊಳ್ಳಲ್ಲ. ಈ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡೋದು, ಅಂತವ್ರಿಗೆ ಸಪೋರ್ಟ್ ಮಾಡೋದು. ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಹಿಂದೂಗಳ ಬಗ್ಗೆ ಇದೇ ಇಲ್ಲ ಅವ್ರಿಗೆ. ಹೆಣ್ಮಕ್ಳ ಮೇಲೆ ರೇಪ್ ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ, ಹೌದು. ಪ್ರಾಣಿಗಳ ಮೇಲೆ ರೇಪ್ ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಅಲ್ಲ, ಅದು ಏನು ಆ ಪ್ರಾಣಿ ಆದ್ರೂ ಅದು ಜೀವ ಇರೋದೇ ತಾನೆ. ಹೆಣ್ಮಕ್ಳಾದ್ರೇನು ಹಸು ಆದ್ರೇನು ಎರಡು ಒಂದೇ ಅಲ್ವಾ? ಪಾಪ ಅದರಲ್ಲೂ ಆ ಮೂಕ ಪ್ರಾಣಿ ಮೇಲೆ ಅದೇನು ಕಿರ್ಚ್ಕೊಳತ್ತೆ. ಹೆಣ್ಮಕ್ಳಾದ್ರೆ ಕಿರ್ಚ್ಕೊಳ್ತಾರೆ, ಹಸು ಏನ್ ಕಿರ್ಚ್ಕೊಳತ್ತ? ನ್ಯಾಯ ಕೇಳ್ತೀವಿ ನಾವು ಹೆಣ್ಮಕ್ಳು, ನಮ್ಗೇನಾರ ಆದ್ರೆ ಅದೇನೆ. ಒಂದು ಕುಟುಂಬ ಇರುತ್ತೆ. ಹೌದು. ಅದೇ ಮೂಕ ಪ್ರಾಣಿ ಏನ್ ಮಾಡ್ಬೇಕು ಪಾಪ ಹೇಳಿ ನೋಡಿ. ಅವನು ಯಾವ ಕುಡಿದ್ನೋ ಇಲ್ಲ ಗಾಂಜಾ ಹೊಡೆದಿದ್ನೋ ಇದರಲ್ಲಿ ಆ ಥರ ಮಾಡಿದಾನ. ಅವನು ಅಕ್ಕಿಪೇಟೆಯಲ್ಲೇ ಮಾಡಿರೋದು. ಮಲಗಿರೋ ಹಸು ಮೇಲೆ ಹೋಗಿ ರೇಪ್ ಮಾಡಿದಾನೆ. ಹೌದು ಮೇಡಮ್, ನೋಡಿದೆ, ಟಿವಿಯಲ್ಲಿ ನೋಡಿದೆ ನಾನು. ಬೇಜಾರಾಯ್ತು. ಏನ್ ಮಾಡ್ತೀರಾ? ಹಿಂಗಾದ್ರೆ ನಮ್ ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲಿಂದ ಸರ್? ಹೆಂಗ್ ಸರ್ ಹೇಳ್ತಾರೆ ಗಾಂಧೀಜಿ ರಾತ್ರಿ 12 ಗಂಟೆಗೆ ನಮ್ ದೇಶದ ಹೆಣ್ಮಕ್ಳು ಓಡಾಡ್ಬೇಕು ಅಂತಾರೆ. ಅಲ್ಲ, ಆಗಿತ್ತು. ಈಗ ಆತರ ಜನ ಇಲ್ವಲ್ಲ. ಮಧ್ಯಾಹ್ನ ಹೌದೌದು, ಅದೇನು ನಿಜ ಹೇಳಿದ್ರಿ, ಕರೆಕ್ಟ್. ನಿಮ್ಮಂತವ್ರಂತೂ ಓಡಾಡೋದೇ ಕಷ್ಟ ಬಿಡಿ. ಅಯ್ಯೋ, ಮುದ್ಕೀರ್ನೇ ಬಿಟ್ಟಿಲ್ಲಲ್ಲ. 50 ವರ್ಷ 60 ವರ್ಷ ಮುದ್ಕೀರ್ನೇ ಬಿಟ್ಟಿಲ್ವಲ್ಲ. ಅಂತವ್ರಿಗೆ ಏನ್ ಮಾಡ್ತೀರಾ? ಅದಕ್ಕೆ ಎಲ್ಲ ಇವರೆಲ್ಲ ಒಳಗಡೆ ಇರೋದು. ಇನ್ನ ಆಚೆಕ್ ಬಂದ್ರೆ ಎಲ್ಲಿ ಸಾಯಿಸ್ಬಿಡ್ತಾರ ಅಂತ ಅಲ್ವಾ? ಹೆಸರು ಹೇಳಲ್ಲ, ಯಾಕೆ ಬೇಕು ನಮ್ಗೆ? ದೊಡ್ಡ ಮನುಷ್ಯರ ಮಕ್ಕಳು ಅವರು. ಅದೇ ಮೇಡಮ್.